ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ. ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ. ಸೂರ್ಯಗ್ರಹದೊಂದಿಗೆ ಕುಜಗ್ರಹ, ಶುಕ್ರ, ಬುಧ ಗ್ರಹಗಳು ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ ಜನವರಿ ಮಾಸದಲ್ಲಿ ವರ್ಷ ಆರಂಭದಲ್ಲಿ ರಾಶ್ಯಾಧಿಪತಿ ಶುಕ್ರ ಗ್ರಹ ತೃತೀಯ ಸ್ಥಾನ ಧನಸ್ಸು ರಾಶಿಯಲ್ಲಿ ಸೂರ್ಯಗ್ರಹ, ಕುಜಗ್ರಹ, ಬುಧ ಗ್ರಹಗಳೊಂದಿಗೆ 13ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಆ ನಂತರ ಶುಕ್ರ ಗ್ರಹ ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಈ ಗ್ರಹಗಳ ಸಂಯೋಗದಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಜನವರಿ ಮಾಸದಲ್ಲಿ ತುಲಾರಾಶಿಯವರಿಗೆ ಯಾವ ಫಲ ನೀಡಲಿದೆ ಅಂದರೆ, ಶುಕ್ರ ಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡುವಂಥ ಪ್ರಾರಂಭದ ದಿನಗಳಲ್ಲಿ ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಒಳ್ಳೆ ವಿಷಯಗಳು ಒಳ್ಳೆ ಪ್ರಭಾವ ಮಾಡಲಿದೆ. ಅಂದರೆ ಆ ಸ್ಥಾನವು ಧೈರ್ಯ ಸ್ಥಾನ, ಒಳ ಮನಸ್ಸಿನ ಸ್ಥಾನ. ಹಾಗಾಗಿ ಬಹಳ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳ ಕಾರ್ಯನಿರ್ವಹಣೆ ಮಾಡುವಂತಹ ಬುದ್ಧಿಬಲದ ಮೈಂಡ್ಸೆಟ್ ನಿಮಗೆ ಇರಲಿದೆ. ಏಕೆಂದರೆ ಆ ಸ್ಥಾನದಲ್ಲಿ ಸೂರ್ಯಗ್ರಹ, ಕುಜಗ್ರಹಗಳ ಸಂಯೋಗ, ಬುಧಗ್ರಹದ ಸಂಯೋಗದಿಂದ ಯಾವ ರೀತಿ ಆತ್ಮವಿಶ್ವಾಸ, ಧೈರ್ಯ ಇರಲಿದೆ ಅಂದರೆ, ಯಾವುದೇ ಒಂದು ವಿಷಯಗಳಾಗ್ಬೋದು, ಮಾತನಾಡುವುದರಲ್ಲಿಯೂ ಗಂಭೀರವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅವುಗಳನ್ನು ತೀವ್ರವಾಗಿ ಹೊರಗೆ ವ್ಯಕ್ತಪಡಿಸ್ತೀರಾ, ಮಾತಾಡ್ತೀರಾ. ಅಂಥ ಒಂದು ಧೈರ್ಯವನ್ನು ಈ ಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ನೀಡುತ್ತೆ. ಹಾಗೆ ತೃತೀಯ ಸ್ಥಾನವು ಅಂದರೆ ಒಪ್ಪಂದಗಳ ಸ್ಥಾನವೂ ಆಗಿರೋದ್ರಿಂದ, ಬರವಣಿಗೆಯ ಸ್ಥಾನವೂ ಆಗಿರೋದ್ರಿಂದ ಬರವಣಿಗೆಯಲ್ಲಿ ಬಹಳ ಕಲಾತ್ಮಕವಾಗಿ ಬರೆಯುವಂತೆ, ಅಂದರೆ ಬರವಣಿಗೆ ಅಂದರೆ ವಿದ್ಯಾರ್ಥಿಗಳಿಗೂ ಆಗ್ಬೋದು, ಉದ್ಯೋಗ ವೃತ್ತಿ ಮಾಡುವವರಿಗೂ ಆಗ್ಬೋದು, ನಿಮ್ಮ ಮನಸ್ಸಿನಲ್ಲಿರುವುದನ್ನು ವ್ಯಕ್ತಪಡಿಸುವುದಕ್ಕೆ ಶಿಕ್ಷಣದಲ್ಲಿ ಆಗ್ಬೋದು, ವೃತ್ತಿಯಲ್ಲಿ ಆಗ್ಬೋದು, ಬಹಳ ಧೈರ್ಯದಿಂದ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಬರವಣಿಗೆಗಳ ಮೂಲಕ ಈ ಗ್ರಹಗಳ ಪ್ರಭಾವ ಆಗಲಿದೆ. ಈ ಸ್ಥಾನವು ಪ್ರಯಾಣ ಸ್ಥಾನವು ಆಗಿರೋದ್ರಿಂದ ಈ ಗ್ರಹಗಳ ಸಂಯೋಗ ಬಂಧು ಮಿತ್ರರೊಂದಿಗೆ ಪ್ರಯಾಣವನ್ನು ಮಾಡುವಂತಹ ಸಂತೋಷವನ್ನು ನೀವು ಅಂದರೆ ಅನುಭವಿಸುವಂತಹ ಮನಸ್ಸು ನಿಮಗೆ ಇಲ್ಲಿ ಇರಲಿದೆ. ಎಲ್ಲರೂ ಪ್ರಯಾಣವನ್ನು ಮಾಡದೇ ಇರ್ಬೋದು, ಆದರೂ ಕೆಲವರಾದರೂ ನಿಮ್ಮ ಬಂಧು ಮಿತ್ರರೊಂದಿಗೆ ಪ್ರವಾಸ ಆಗ್ಬೋದು ಅಥವಾ ಬೇರೆ ಯಾವುದಾದರೂ ಸ್ಥಳಕ್ಕೆ ಹೋಗುವಂತಹ ಪ್ರಯಾಣವನ್ನು ಈ ಗ್ರಹಗಳು ಸೂಚಿಸ್ತವೆ. ಅದೇ ರೀತಿ ತೃತೀಯ ಸ್ಥಾನ ಮಾನಸಿಕವಾದ ಸಮತೋಲನದ ಸ್ಥಾನ. ಮಾನಸಿಕ ಸಮತೋಲನ ಅಂದರೆ ಈ ಗ್ರಹಗಳ ಸಂಯೋಗದಿಂದ ಇಲ್ಲಿ ಮಾನಸಿಕ ಸಮತೋಲನ ಏರಿಳಿತಗಳು ಆಗುವಂತಹ ಸಾಧ್ಯತೆ ಇದೆ. ಹೇಗೆ ಅಂದರೆ, ಕುಜ ಮತ್ತು ಸೂರ್ಯಗ್ರಹಗಳ ಸಂಯೋಗದಿಂದ ಶೀಘ್ರ ಉದ್ವೇಗಕ್ಕೆ ಒಳಗಾಗಬಹುದು, ಶೀಘ್ರ ನಿಮಗೆ ಕೋಪವು ಬರಬಹುದು. ಇದರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಪ್ರೆಷರ್ ಇಲ್ಲಿ ಆಗುವಂತಹ ಸಾಧ್ಯತೆ ಇರುತ್ತೆ. ಏಕೆಂದರೆ ಈ 2 ಗ್ರಹಗಳೇ, ಸೂರ್ಯ ಕುಜಗ್ರಹಗಳೇ BP ಕಾರಕ ಗ್ರಹಗಳು. ಮತ್ತು ತೃತೀಯ ಸ್ಥಾನ ರಾಶ್ಯಾಧಿಪತಿಯಾಗಿ ತೃತೀಯ ಸ್ಥಾನ ಮನಸ್ಸು ಅಲ್ಲದೆ ಅಂದರೆ ಆರೋಗ್ಯದ ವಿಷಯದಲ್ಲಿ ಕಂಠವನ್ನು ಸೂಚಿಸುತ್ತಾ ಸ್ಥಾನ. ಅಂದರೆ ಸ್ವರದಲ್ಲಿ ಏನಾದರೂ ವ್ಯತ್ಯಾಸ ಆಗುವುದು, ಒಣಕೆಮ್ಮು, ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಅಗ್ನಿಗ್ರಹಗಳೊಂದಿಗೆ ಜಲಗ್ರಹ ರಾಶ್ಯಾಧಿಪತಿಯಾಗಿ ಒಣಕೆಮ್ಮು ಆಗುವುದು ಮತ್ತು ಅಗ್ನಿಗ್ರಹಗಳೊಂದಿಗೆ
ಅಂದರೆ ತೃತೀಯ ಶ್ವಾಸ, ಆ ಸ್ಥಾನಾಧಿಪತಿ ಇರೋದ್ರಿಂದ ಉಸಿರಾಟದ ಸಮಸ್ಯೆಗಳು ಆಗುವಂಥದ್ದು. ಆರೋಗ್ಯದ ವಿಷಯದಲ್ಲಿ ಈ ವಿಷಯಗಳ ಬಗ್ಗೆ ಗಮನ ಇರಬೇಕಾಗುತ್ತೆ. ಮತ್ತು ತೃತೀಯ ಸ್ಥಾನ ಸಹೋದರರ ಸ್ಥಾನವೂ ಆಗಿದೆ. ನೆರೆಹೊರೆ, ಬಂಧು ಮಿತ್ರರು, ಅಂದರೆ ಭಿನ್ನಾಭಿಪ್ರಾಯಗಳು ಇವರೊಂದಿಗೆ ಇರುತ್ತೆ. ಮತ್ತು ವಿರೋಧವನ್ನು ಈ ಸ್ಥಾನಕ್ಕೆ ಷಷ್ಠ ಸ್ಥಾನದಿಂದ ಶನಿಗ್ರಹದ ವೀಕ್ಷಣೆಯೂ ಆಗುತ್ತೆ. ಇಲ್ಲಿ ವಿರೋಧಿಗಳು ಒಂದು ದೃಷ್ಟಿ ಇಡುವಂತೆ ಈ ಗ್ರಹಗಳ ಪ್ರಭಾವವೂ ಆಗುತ್ತೆ. ಅಂದರೆ ಇಲ್ಲಿ ಷಷ್ಠ ಸ್ಥಾನಾಧಿಪತಿಯಾದಂತಹ ಗುರುಗ್ರಹವು ಈ ಸ್ಥಾನವನ್ನು ವೀಕ್ಷಿಸ್ತಾರೆ. ಇಲ್ಲಿ ಈ ಗ್ರಹಗಳ ಸಂಯೋಗದಿಂದ ಮಿಕ್ಸ್ಡ್ ಫಲ ಸಿಗುತ್ತೆ. ನಿಮ್ಮ ಒಂದು ಉದ್ಯೋಗ ಮತ್ತು ಶಿಕ್ಷಣದ ಮೇಲೆ ಮತ್ತು ಮನಸ್ಸಿನ ಮೇಲೆ ಆಗುವಂಥ ಪ್ರಭಾವ. ಆದರೂ ಸಂತೋಷವಾಗಿ ಇರುವುದಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಈ ಗ್ರಹಗಳು ಚತುರ್ಥ ಸ್ಥಾನವನ್ನು ಪ್ರವೇಶಿಸ್ತಾರೆ. ತೃತೀಯ ಸ್ಥಾನದಲ್ಲಿ ಇರುವಾಗ ಸಂಪರ್ಕ ಮಾಧ್ಯಮ ಸಂಬಂಧಪಟ್ಟಂತೆ ತಾಂತ್ರಿಕ ವಿದ್ಯೆಗಳಿಗೆ, ಉದ್ಯೋಗಕ್ಕೆ ಸಂಪರ್ಕ ಮಾಧ್ಯಮ ಅಂದರೆ ಟೆಲಿಕಮ್ಯುನಿಕೇಷನ್ ಆಗ್ಬೋದು, ಅಥವಾ TV ಮೀಡಿಯಾ ಇವುಗಳಿಗೆ ಆಗ್ಬೋದು, ವಿದ್ಯೆಗಾಗ್ಬೋದು, ಉದ್ಯೋಗಕ್ಕಾಗ್ಬೋದು. ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳಿಗೆ ಬರವಣಿಗೆಯಲ್ಲಿ ತಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಬಹಳ ಸುಂದರವಾಗಿ ವ್ಯಕ್ತಪಡಿಸುವುದಕ್ಕೆ ಈ ಗ್ರಹಗಳು ಕಾರಣರಾಗ್ತಾರೆ. ಮತ್ತು ಉದ್ಯೋಗಸ್ಥರಿಗೆ ಸ್ಟೋರಿ ರೈಟರ್ ಮಾಡುವವರಾಗಿದ್ದರೆ, ಅಥವಾ ಕತೆ, ಕವನಗಳು, ಕಾದಂಬರಿಗಳನ್ನು ಬರೆಯುವವರಿಗೆ ಈ ಗ್ರಹಗಳು ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ, ಇಲ್ಲಿ ಕಲಾತ್ಮಕವಾಗಿ ವ್ಯಕ್ತಪಡಿಸುವುದಕ್ಕೆ ಗ್ರಹಗಳ ಪ್ರಭಾವ ಇರುತ್ತೆ. ತೃತೀಯ ಸ್ಥಾನ ಬಾಹುಬಲ, ಕೈಯಿಂದ ಮಾಡಬಹುದಾದಂತಹ ಕೆಲಸ ಕಾರ್ಯಗಳನ್ನು ಸೂಚಿಸುತ್ತೆ. ಅಂದರೆ ಬರವಣಿಗೆಯ ಒಪ್ಪಂದಗಳಾಗಬಹುದು, ಆಟ ಆಡುವುದರಲ್ಲಿ ಚೆಸ್ ಆಗ್ಬೋದು. ಈ ರೀತಿ ಬುದ್ಧಿವಂತಿಕೆಯಿಂದ ಮಾಡುವಂತೆ ಈ ಗ್ರಹಗಳ ಪ್ರಭಾವ. ಶುಕ್ರ ಬುಧ ಗ್ರಹಗಳು ಬಹಳ ಲಾಜಿಕಲ್ ಥಿಂಕಿಂಗ್ ಇಂದ ಬಹಳ ಅದಕ್ಕೆ ಸರಿಯಾದಂತಹ ರೀಸನ್ ನೋಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ತೃತೀಯ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಈ ಗ್ರಹಗಳು ಚತುರ್ಥ ಸ್ಥಾನವನ್ನು ಪ್ರವೇಶಿಸಿ ಅಲ್ಲಿ ಯಾವ ಫಲಗಳನ್ನು ನಿಮಗೆ ನೀಡುತ್ತಾರೆ ಅಂದರೆ, ಚತುರ್ಥ ಸ್ಥಾನ ವಾಹನ ಸ್ಥಾನ, ಆಸ್ತಿ, ಭೂಮಿ, ವ್ಯವಸಾಯ, ನೀರಿನ ಸ್ಥಾನವೂ ಆಗಿರೋದ್ರಿಂದ ಈ ಎಲ್ಲ ವಿಷಯಗಳಿಗೆ ಅಭಿವೃದ್ಧಿಯ ಫಲವನ್ನು ನೀಡ್ತಾರೆ. ರಾಷ್ಟ್ರಾಧಿಪತಿಯೇ ಚತುರ್ಥ ಸ್ಥಾನವನ್ನು ಪ್ರವೇಶಿಸುವಾಗ ಅಂದರೆ ಉದ್ಯೋಗಸ್ಥರಾಗಿದ್ದರೆ ನೀವು ನಿಮ್ಮ ಒಂದು ಭೂಮಿ ಮಾರಾಟ ಆಗ್ಬೋದು, ಮನೆ ಮಾರಾಟ ಆಗ್ಬೋದು. ಕೆಲವರು ಮನೆ ಕಟ್ಟಿ ಮಾರಾಟ ಮಾಡ್ತಾ ಇರ್ತಾರೆ. ಅಂಥ ಉದ್ಯೋಗಸ್ಥರಿಗೆ ಒಳ್ಳೆ ಫಲವನ್ನು ನೀಡುವಂತೆ, ಕೆಲವರು ಮನೆಯಲ್ಲಿ ಡಿಸೈನ್ ವರ್ಕ್ ಮಾಡುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಅಂಥವರಿಗೆ ಇಂಟೀರಿಯರ್ ಡಿಸೈನ್ ಅಂದರೆ ಅಂಥವರಿಗೂ ಒಳ್ಳೆ ಫಲಗಳು. ಇನ್ನಿತರ ಯಾವುದೇ ಡಿಸೈನ್ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಶುಕ್ರ ಗ್ರಹ ಬಹಳ ಒಳ್ಳೆಯ ಫಲವನ್ನು ನೀಡುತ್ತಾರೆ. ಈ ಗ್ರಹ ನಿಮ್ಮ ಕರ್ಮ, ದಶಮ ಸ್ಥಾನ, ಉದ್ಯೋಗ ಸ್ಥಾನವನ್ನು ವೀಕ್ಷಿಸ್ತಾರೆ. ಹಾಗೆಯೇ ವ್ಯವಸಾಯ ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಲಾಭದ ಫಲಗಳು ಬರುವಂತೆ, ಮತ್ತು ನೀರಿನ ವಿಷಯದಲ್ಲಿಯೂ ನೋಡಿ, ಈ ವ್ಯವಸಾಯ ಮಾಡೋರು ಬೋರ್ ಹಾಕಿಸ್ಬೇಕು ಅಂತ ಇರ್ತಾರೆ. ಈ ಮಾಸದಲ್ಲಿ ಇಂಥ ಕೆಲಸವನ್ನು ಮಾಡುವವರಿಗೂ ಈ ಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲ. ಅಂದರೆ ನೀರಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೀವು ಮಾಡುವಂತಿದ್ದರೆ, ಮತ್ತು ಬುಧ ಗ್ರಹಗಳ ಮತ್ತು ಕುಜಗ್ರಹ, ಸೂರ್ಯಗ್ರಹಗಳ ಸಂಯೋಗದಲ್ಲಿ ಯಾವ ಪ್ರಭಾವ ಆಗಲಿದೆ ಅಂದರೆ, ಕುಜ ಉಚ್ಚ ಆಗಿ ಆ ರಾಶಿಯಲ್ಲಿ ಸಂಚರಿಸೋದ್ರಿಂದ ತಾಯಿಯೊಂದಿಗೆ ಕಲಹಗಳು ಆಗಬಹುದು, ಭಿನ್ನಾಭಿಪ್ರಾಯಗಳು ಆಗಬಹುದು. ಮನೆಯ ವಾತಾವರಣದಲ್ಲಿ ನಿಮ್ಮೊಂದಿಗೆ ಅಂದರೆ ಇತರರ ಒಂದು ರಿಲೇಶನ್ಶಿಪ್ ಅಂದರೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆ ಆಗಬಹುದು. ಇದರಿಂದ ಕಲಹಗಳು ಅಂದರೆ ಈಗೋ ಕ್ಲಾಶಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಯಾವಾಗ ಶುಕ್ರ ಗ್ರಹದೊಂದಿಗೆ ಕುಜಗ್ರಹ ಸಂಯೋಗಗೊಳ್ತಾರೆ ಆವಾಗ ಅಗ್ರೆಸಿವ್ ಥಿಂಕಿಂಗ್ ಬರುವಂತೆ ಇಲ್ಲಿ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ.
ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವಾಗಲೂ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ರಿಲೇಷನ್ಶಿಪ್ಗಳು ಚೆನ್ನಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಈ ಎಲ್ಲ ವಿಷಯಗಳಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರು ನೀವಾಗಿದ್ದರೆ ನಿಮಗೆ ತೃತೀಯ ಸ್ಥಾನದಲ್ಲಿಯೂ ಸೂರ್ಯಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ಚತುರ್ಥ ಸ್ಥಾನದಲ್ಲಿಯೂ ಒಳ್ಳೆ ಫಲವನ್ನು ನೀಡ್ತಾರೆ. ಈ ಗ್ರಹ ದಶಮವನ್ನು ವೀಕ್ಷಣೆ ಮಾಡ್ತಾರೆ. ಸೇವಾ ವೃತ್ತಿಯನ್ನು ಮಾಡುವವರಿಗೆ ಆ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಶ್ರಮದಿಂದಲೇ ಹಾರ್ಡ್ ವರ್ಕ್ ಮಾಡುವಂತೆ ಶನಿಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ. ಇನ್ನು ಭಾಗ್ಯದಲ್ಲಿ ಗುರು ವಕ್ರ ಆಗಿ ಸಂಚಾರ ಆಗ್ತಾ ಇರೋದ್ರಿಂದ ಗುರುವಿನಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿಂದಿನ ವಿಷಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯ ಕಾಲ ಆಗಿರುತ್ತೆ. ಏನಾದರೂ ಪೆಂಡಿಂಗ್ ವರ್ಕ್ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಇನ್ನು ಗುರುವಿನಿಗಿಂತ ಇಲ್ಲಿ ಶುಕ್ರ ಬುಧ ಗ್ರಹಗಳು ಈ ಮಾಸದಲ್ಲಿ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಬಹಳ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ಇನ್ನು ಚತುರ್ಥದಿಂದ ದಶಮವನ್ನು ಈ ಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ಪ್ರಾರಂಭಕ್ಕಿಂತ ಈ ಗ್ರಹಗಳು ಚತುರ್ಥ ಸ್ಥಾನವನ್ನು ಪ್ರವೇಶಿಸಿದ ಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತೆ. ಧನಸ್ಥಾನಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಸಂಚರಿಸುವುದರಿಂದ ಧನಾಭಿವೃದ್ಧಿಯೂ ಆಗುತ್ತೆ. ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಈ ಗ್ರಹ ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಸಂಚರಿಸುವುದರಿಂದ ಬಹಳ ಅನುಕೂಲಗಳು ಆಗುತ್ತೆ. ಮತ್ತು ಪತಿ ಪತ್ನಿ ಸಂಬಂಧಪಟ್ಟಂತೆಯೂ ಈ ಗ್ರಹ ಶುಕ್ರನೊಂದಿಗೆ ಸಂಚರಿಸೋದ್ರಿಂದ ಸ್ವಲ್ಪ ಈಗೋ ಕ್ಲಾಶಸ್ ಆಗಬಹುದು. ಸ್ವಲ್ಪ ಯಾವಾಗ ರಿಲೇಷನ್ಶಿಪ್ಪಲ್ಲಿ ಈ ಥರದೆಲ್ಲ ಇಂಥದ್ದೆಲ್ಲ ಮಾಡಿದಾಗ ನಿಮ್ಮಲ್ಲಿ ನೀವು ಇತರರೊಂದಿಗೆ ಈ ರೀತಿ ನಡೆದುಕೊಂಡಾಗ ಸ್ವಲ್ಪ ಏನಾದರೂ ಅಂತರ ಡಿಸ್ಟೆನ್ಸ್ ಆಗುವಂತೆ ಆಗುತ್ತೆ. ಇದನ್ನು ಮಾಡಬೇಡಿ. ತಾಯಿಯೊಂದಿಗಾಗ್ಬೋದು, ಪತ್ನಿಯೊಂದಿಗಾಗ್ಬೋದು. ಇನ್ನುಳಿದಂತೆ ಈ ಗ್ರಹಗಳು ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಒಳ್ಳೆ ಫಲಗಳನ್ನೇ ನೀಡಲಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ರಾಹುಗ್ರಹ ಸಂಚಾರ ಅಂದರೆ ನಿಮಗೀಗಾಗಲೇ ತಿಳಿದಿದೆ, ಯಾರು ಒಳ್ಳೆಯ ಹಾರ್ಡ್ ವರ್ಕ್ ಮಾಡ್ತಾ ಇರೋದಿಲ್ಲ ಅವರಿಗೆ ಈ ಗ್ರಹಗಳ ಅಶುಭ ಪ್ರಭಾವ ಇದ್ದೇ ಇರುತ್ತೆ. ಯಾರು ಶ್ರಮಪಟ್ಟು ಅಂದರೆ ನಿಮ್ಮ ಏಕಾಗ್ರತೆಯಿಂದ ಯಾವ ವಿದ್ಯಾರ್ಥಿಗಳು ಓದ್ತಾ ಇರ್ತೀರ ಅವರಿಗೆ ಈ ರಾಹುಗ್ರಹದಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಶ್ರಮ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ. ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಈ ಕಾಲವನ್ನು ಈ ವರ್ಷವನ್ನು ಈಗೇನಿದೆ ಈ ಗ್ರಹಗಳ ಗೋಚಾರ ಪ್ರಭಾವಗಳು ಈ ಕಾಲವನ್ನು ನೀವು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಏನಾದರೂ ಒಳ್ಳೆಯ ವಿಷನ್ ಅಂದರೆ ಸಾಧನೆ ಮಾಡುವಂತಹ ಗುರಿಗಳನ್ನು ರಚಿಸಿಕೊಳ್ಬೇಕಾಗುತ್ತೆ. ತುಲಾರಾಶಿಯವರಿಗೆ ಮಾಸದ ಪ್ರಾರಂಭಕ್ಕಿಂತ ಮಾಸದ ಕೊನೆಯ 2 ವಾರಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಮತ್ತು ನೆಮ್ಮದಿಯನ್ನು ನೀಡುತ್ತೆ, ಸಂತೋಷವನ್ನು ನೀಡುತ್ತೆ. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಸದ ಕೊನೆಯ 2 ವಾರಗಳಲ್ಲಿ ಮಾಡಿ. ಮಾಸದಲ್ಲಿ ನೀವೇನು ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದುಕೊಂಡಿರ್ತೀರಾ ಅವುಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸುತ್ತಾ ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.